ಸಂಕೀರ್ಣ ಪ್ರಶ್ನೆ ಸಂಗ್ರಹ 2. ಕ್ವಶನ್ ನಂಬರ್ 2. ಕೆಳಗಿನ ಉದಾಹರಣೆಗಳನ್ನು ಬಿಡಿಸಿರಿ. ಅದರಲ್ಲಿ 5ನೇದ್ದು, ಸಮದ್ವಿಭುಜ ಕಾಟಕೋನ ತ್ರಿಕೋನದ ಭುಜ x ಇದ್ದರೆ ಅದರ ಕರ್ಣದ ಉದ್ದಳತೆ ತೆಗೆಯಿರಿ. ಇದನ್ನು ಬಿಡಿಸುವ ಸಲುವಾಗಿ ಸಮದ್ವಿಭುಜ ಕಾಟಕೋನ ತ್ರಿಕೋನವನ್ನು ತೆಗೆಯುವುದು. ಇಲ್ಲಿ 90° ತೋರಿಸಿದೆ ಅಂದರೆ ಕಾಟಕೋನ ತ್ರಿಕೋನ ಇವೆರಡೂ ಭುಜಗಳ ಅಳತೆ ಅಷ್ಟೇ ತೋರಿಸಿದೆ ಅಂದರೆ ಸಮದ್ವಿಭುಜ ಕಾಟಕೋನ ತ್ರಿಕೋನ. ಆಕೃತಿಲಿ ತ್ರಿಕೋನ ABC ಸಮದ್ವಿಭುಜ ಕಾಟಕೋನ ತ್ರಿಕೋನವಿದೆ. ಕೋನ B = 90° ಮತ್ತು AB = BC = x. ಭುಜ x ಇದ್ದರೆ ಅಂದನ ಅದಕ್ಕೆ ಯಾವುದು ಭುಜ x ಅಂದಕ್ರೆ ಇವೆರಡೂ ಥರ ಭುಜ ನಾವು x ತೋರಿಸಿದ್ನಿ. ಆದ್ದರಿಂದ ಪೈಥಾಗೋರಸನ ಪ್ರಮೇಯ ಅನುಸಾರ, ಯಾಕಂದ್ರೆ ಕಾಟಕೋನ ತ್ರಿಕೋನ ಅದ, ಕರ್ಣ AC ಅದ, AC² = AB² + BC². AC² = AB² + BC². therefore AC² = AB x ಅದ ಅಂದರೆ x² + x². therefore AC² = x² + x² ಅಂದರೆ 2x². therefore AC = x√2. x² ವರ್ಗಮೂಲ x 2 ವರ್ಗಮೂಲ ಬರುವುದಿಲ್ಲ, ಅದಕ್ಕನ್ನು √2. ನೀವು 2ನೇ ಉದಾಹರಣೆ ನೋಡ್ರಿ. ಒಂದು ಸಮಭುಜ ತ್ರಿಕೋನದ ಎತ್ತರ √3 ಸೆಂಟಿಮೀಟರ್ ಇದ್ದರೆ ಆ ತ್ರಿಕೋನದ ಭುಜಗಳ ಉದ್ದಳತೆ ಮತ್ತು ಪರಿಮಿತಿ ತೆಗೆಯಿರಿ. ಇದು ತ್ರಿಕೋನ ಯಾವುದಂದ್ರೆ ಸಮಭುಜ ತ್ರಿಕೋನದ ಅಂದರೆ 3 ಭುಜಗಳ ಅಳತೆ ಅಷ್ಟೇ. ತ್ರಿಕೋನ PQR ಇದು ಸಮಭುಜ ತ್ರಿಕೋನವಿದೆ. 3 ಭುಜಗಳ ಅಳತೆ ಎಷ್ಟಂದ್ರೆ therefore PQ = QR = PR = x ಎಂದು ತಿಳಿಯೋಣ. 3 ಭುಜದ ಅಳತೆ ಅಷ್ಟೇ ಇರೋದ್ರಿಂದ ಅದನ್ನು x ತಿಳ್ಕೊಳ್ಳೋದು. ಯಾಕೆ ತಿಳ್ಕೊಂಡ್ರೆ ತ್ರಿಕೋನದ ಭುಜಗಳ ಉದ್ದಳತೆ ತೆಗೆಯಂದಾನ ಅದನ್ನು x ಅಂತೇಳಿ ತಿಳ್ಕೊಂಡೇವಿ. ಮತ್ತು PS ಲಂಬ QR. ಈ PS ಏನದ QR ಲಂಬದ. ಲಂಬ ಯಾವ ಕಾರಣ ತೆಗೆದೀವಿ? ಲಂಬ ಅಂದ್ರೇ ಎತ್ತರ √3 ಸೆಂಟಿಮೀಟರ್ ಅದ, ಅಂದ್ರೆ ಲಂಬ ಎಷ್ಟಾಯ್ತು ಅಂದ್ರೆ √3. therefore PS = √3. ಆದರೆ QS = 1/2 PQ. QS ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ. ಯಾಕದು ಈ QS = 1/2 PQ? PQ ಅಲ್ಲ QR ಬೇಕು. therefore ಸಮಭುಜ ತ್ರಿಕೋನದ ಶಿರೋಬಿಂದುವಿನಿಂದ ತೆಗೆದ ಲಂಬ ಸಮ್ಮುಖ ಭುಜವನ್ನು ದ್ವಿಭಾಗಿಸುತ್ತದೆ. ಆದ್ದರಿಂದ QS = 1/2 QR. 1/2 QR. ಈ ಪೂರ್ಣ QR ಅರ್ಧ ಇದು QS. ಯಾಕಪ್ಪ ಅಂದ್ರೆ ಈ ಲಂಬ ತ್ರಿಕೋನ ಸಮಭುಜ ತ್ರಿಕೋನದ್ದಾಕ್ರೆ ಶಿರೋಬಿಂದುವಿನಿಂದ ಸಮ್ಮುಖ ಭುಜಕ್ಕೆ ಲಂಬ ತೆಗೆದೇ ಬಂದರೆ ಅದು ಸಮ್ಮುಖ ಭುಜವನ್ನು ದ್ವಿಭಾಗಿಸುವುದು. ದ್ವಿಭಾಗಿಸ್ತಾ 2 ಭಾಗ ಮಾಡ್ತದೆ. ಆದ್ದರಿಂದ QS = 1/2x. QS = 1/2x. ಈಗ ಇದು 90° ಆಯಿತು ಅಂದಾಕ್ರೆ ಪೈಥಾಗೋರಸನ ಪ್ರಮೇಯ ಅನುಸಾರ ಈ ತ್ರಿಕೋನ PSQ ಇದು ಕಾಟಕೋನ ತ್ರಿಕೋನ ಆಯಿತು. ಆದ್ದರಿಂದ ಪೈಥಾಗೋರಸನ ಪ್ರಮೇಯ ಅನುಸಾರ PQ² = QS² + PS². PQ ಇದು ಕರ್ಣ ಆಯಿತು, QS ಮತ್ತು PS ಅವುಗಳ ವರ್ಗ. ಈಗ PQ² ಅಂದರೆ PQ ಭುಜ ಐತಿ, ಅದು x² = 1/2x². ಯಾವಂದ್ರೆ PS² 1/2x² ಅದ, ಅರ್ಧ ಪೂರ್ಣ ಉದ್ದದ್ದು, ಪ್ಲಸ್ ಎತ್ತರ
ವರ್ಗ √3 ಸ್ಕ್ವೇರ್ ಪಿ √3² ಆಯಿತು. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ವರ್ಗ 1, 2 ವರ್ಗ 4, ಎಕ್ಸ್ದ ವರ್ಗ ಎಕ್ಸ್ ಸ್ಕ್ವೇರ್ 1/4 ಎಕ್ಸ್ ಸ್ಕ್ವೇರ್, √3 ವರ್ಗ 3, √3 ಇಂಟು √3 3 ಪ್ಲಸ್ 3. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ x²/4 ಪ್ಲಸ್ ತಳ ಅಪೂರ್ಣಾಂಕದ ಅದಕ್ಕೆ ತಳ ಸಮಾನ ಮಾಡ್ತೀನಿ. ಇಲ್ಲಿ 3 ಇಂಟು 4/4 ಮಾಡಿದ್ನಿ, ತಳ ಸಮಾನ ಮಾಡಿಕೊಂಡೆ. ದೇರ್ಫೋರ್ x² ಈಸ್ ಈಕ್ವಲ್ ಟು x² ಪ್ಲಸ್ 12, 3 4 12. ಇಲ್ಲಿ 4 ತಳ ಸಮಾನ ಇದೆ, ಅದು ಒಂದೇ 4 ಇಲ್ಲಿ ಇಡುವೆನು. ದೇರ್ಫೋರ್ ಇದು ಭಾಗಾಕಾರದ ಈ ಕಡೆ ತರ್ತೀನಿ, ಈ ಕಡೆ ತಂದಾಗ ಗುಣಾಕಾರ ಆಗ್ತದೆ. ದೇರ್ಫೋರ್ 4x² ಈಸ್ ಈಕ್ವಲ್ ಟು x² ಪ್ಲಸ್ 12. ಈ x² ಈ ಕಡೆ ತರ್ತೀನಿ. ದೇರ್ಫೋರ್ 4x² ಮೈನಸ್ x² ಆಯಿತು ಈಸ್ ಈಕ್ವಲ್ ಟು 12. 4x²ದಾಗ 1x² ಆದರೆ 3x², 3x² ಈಸ್ ಈಕ್ವಲ್ ಟು 12. ದೇರ್ಫೋರ್ x² ಈಸ್ ಈಕ್ವಲ್ ಟು 12/3. ಈ 3 ಗುಣಾಕಾರ ಈ ಕಡೆ ಬಂದ ನಂತರ ಭಾಗಾಕಾರ. ದೇರ್ಫೋರ್ x² ಈಸ್ ಈಕ್ವಲ್ ಟು 4, 3 4 12. ದೇರ್ಫೋರ್ x ಈಸ್ ಈಕ್ವಲ್ ಟು 2, ಎರಡು ಬದಿಗೆ ವರ್ಗಮೂಲ ಮಾಡೋಣ, 2 ಆಯಿತು. x ಅಂದರೆ ಏನಂದೀವಿ? ಭುಜಗಳ ಉದ್ದಳತೆ. ದೇರ್ಫೋರ್ ಸಮಭುಜ ತ್ರಿಕೋನದ ಭುಜಗಳ ಉದ್ದಳತೆ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಇನ್ನು ಪರಿಮಿತಿ ಒಂದು ತೆಗೆಯಂದಾನ. ಆದ್ದರಿಂದ ಸಮಭುಜ ತ್ರಿಕೋನದ ಪರಿಮಿತಿ ಈಸ್ ಈಕ್ವಲ್ ಟು 2 ಇಂಟು 3 ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. 2 3 6 ಸೆಂಟಿಮೀಟರ್. ಈ ರೀತಿಯಾಗಿ ಇದನ್ನು ಬಿಡಿಸೋದು. ಇದಾದ ನಂತರ 11ನೆಯ ಲೆಕ್ಕ. ತ್ರಿಕೋನ ಎ ಬಿ ಸಿಯಲ್ಲಿ ಕೋನ್ ಬಿ ಎ ಸಿ ಈಸ್ ಈಕ್ವಲ್ ಟು 90°. ರೇಖ ಬಿ ಎಲ್ ಹಾಗೂ ರೇಖ ಸಿ ಎಮ್ ಬಿ ಎಲ್ ಇಲ್ಲಿದೆ ನೋಡಿ. ರೇಖ ಬಿ ಎಲ್ ಹಾಗೂ ರೇಖ ಸಿ ಎಮ್ ಇಲ್ಲಿದೆ. ಇವು ತ್ರಿಕೋನ ಎ ಬಿ ಸಿಯ ಮಧ್ಯಗಾಮಿ ಇರುತ್ತವೆ. ಮಧ್ಯಗಾಮಿ ಅಂದರೆ ಸಮ್ಮುಖ ಭುಜವನ್ನು 2 ಭಾಗ ಮಾಡ್ತಿದ್ದು ಅಂದರೆ ಅವುಗಳಿಗೆ ಮಧ್ಯಗಾಮಿ ಅಂತಾರೆ. ಸಿ ಎಮ್ ಇದು ಎ ಬಿಯ 2 ಭಾಗ ಮಾಡುತ್ತದೆ, ಸಮಾನ ಭಾಗ. ಬಿ ಎಲ್ ಇದು ಎ ಸಿಯ 2 ಸಮಾನ ಭಾಗ ಮಾಡುತ್ತದೆ. ಇಲ್ಲಿ 2 ಗೆರೆಯಿಂದ ಈ ಏಕರೂಪತೆಯನ್ನು ತೋರಿಸಲಾಗಿದೆ, ಇಲ್ಲಿ 1 ಗೆರೆಯಿಂದ ಈ ಏಕರೂಪತೆಯನ್ನು ತೋರಿಸಲಾಗಿದೆ. ಹಾಗಾದರೆ 4 ಬ್ರ್ಯಾಕೆಟ್ನಲ್ಲಿ ಬಿ ಎಲ್ ಸ್ಕ್ವೇರ್ ಪ್ಲಸ್ ಸಿ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 5bc² ಎಂದು ಸಿದ್ಧ ಮಾಡಿರಿ. ತ್ರಿಕೋನ ಎ ಬಿ ಸಿಯಲ್ಲಿ ಕೋನ್ ಬಿ ಎ ಸಿ ಈಸ್ ಈಕ್ವಲ್ ಟು 90°. ಬಿ ಎ ಸಿ ಈಸ್ ಈಕ್ವಲ್ ಟು ಇಲ್ಲೇನಪ್ಪ ಅಂದ್ರೆ 90°. ಇದನ್ನು ಪ್ರಶ್ನೆ ಒಳಗೆ ಕೊಟ್ಟಣ. ಬಿ ಎ ಸಿ ಈಸ್ ಈಕ್ವಲ್ ಟು 90°, ಇಲ್ಲಿ ಪ್ರಶ್ನೆಯಲ್ಲಿ ಕೊಡಲಾಗಿದೆ. ಆದರೆ ಕೋನ್ ಬಿ ಎ ಎಲ್ ಈಸ್ ಈಕ್ವಲ್ ಟು 90°. ಬಿ ಎ ಎಲ್ ಇದಿಷ್ಟೇನು 90°, ಬಿ ಎ ಸಿ ಅಂದರೂ ಸಹಿತ 90°. ದೇರ್ಫೋರ್ ತ್ರಿಕೋನ ಬಿ ಎ ಎಲ್ ಕಾಟ್ಕೋನ ತ್ರಿಕೋನವಿದೆ. ಇಷ್ಟೇ ತ್ರಿಕೋನ ಬಿ ಎ ಎಲ್ ಇದು ಕಾಟ್ಕೋನ ತ್ರಿಕೋನವಾಯಿತು. ದೇರ್ಫೋರ್ ಬಿ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಎ ಸ್ಕ್ವೇರ್ ಪ್ಲಸ್ ಎ ಎಲ್ ಸ್ಕ್ವೇರ್. ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಬಿ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಎ ಸ್ಕ್ವೇರ್ ಪ್ಲಸ್ ಎ ಎಲ್ ಸ್ಕ್ವೇರ್. ಅದೇ ರೀತಿ ತ್ರಿಕೋನ ಎಮ್ ಎ ಸಿಯಲ್ಲಿ ನೋಡಿ, ಎಮ್ ಎ ಸಿ ಅಂದರೆ ಈ ತ್ರಿಕೋನ ಎಮ್ ಎ ಸಿ, ಇಲ್ಲಿ ಎ ಈಸ್ ಈಕ್ವಲ್ ಟು ಮತ್ತು 90°. ಕೋನ್ ಎಮ್ ಎ ಸಿ ಈಸ್ ಈಕ್ವಲ್ ಟು 90°. ಮತ್ತು ಇಲ್ಲಿ ಕಾಟ್ಕೋನ ತ್ರಿಕೋನ ಪ್ರಕಾರ ಸಿ ಎಮ್ಮು ಕರ್ಣ ಆಯಿತು. ಸಿ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಎಮ್ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಈ ರೀತಿಯಾಗಿ ಆಗುತ್ತೆ. ಇದಾದ ನಂತರ ಇದಕ್ಕೆ ವಿಧಾನ 2 ಅಂದೆ, ಒಂದನೇದಕ್ಕೆ ವಿಧಾನ 1 ಅಂದ. ವಿಧಾನ 1 ಮತ್ತು 2 ಬೇರೀಜು ಮಾಡಲಾಗಿ, ಬೇರೀಜು ಮಾಡುವಾಗ ಎಡಬದಿ ಬೇರೀಜು, ಬಲಬದಿ ಬೇರೀಜು, ಈ ರೀತಿಯಾಗಿ ಬೇರೀಜು ಮಾಡೋದಿರುತ್ತದೆ. ಈಗ ನೋಡ್ರಿ, ಎಡಬದಿ ಒಂದನೇ ವಿಧಾನದ ಎಡಬದಿಗೆ ಬಿ ಎಲ್ ಸ್ಕ್ವೇರ್ ಪ್ಲಸ್ ಎರಡನೇ ವಿಧಾನಕ್ಕೆ ಸಿ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೊದಲನೇ ವಿಧಾನ ಬಿ ಎ ಸ್ಕ್ವೇರ್ ಪ್ಲಸ್ ಎ ಎಲ್ ಸ್ಕ್ವೇರ್ ಪ್ಲಸ್ ಎ ಎಮ್ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ವಿಧಾನ 1 ಮತ್ತು 2 ಬೇರೀಜು ಮಾಡಿದ ನಂತರ ಅದನ್ನು ವಿಧಾನ 3 ಅಂತೀನಿ. ಆದರೆ ಎ ಎಮ್ ಈಸ್ ಈಕ್ವಲ್ ಟು 1/2 ಬಿ ಎ. ಎ ಎಮ್ ಈಸ್ ಈಕ್ವಲ್ ಟು 1/2 ಬಿ ಎ. ಯಾಕಂದರೆ ಸಿ ಎಮ್ ಇದು ಸಮ್ಮುಖ ಭುಜವನ್ನು ದ್ವಿಭಾಗಿಸದ ಮಧ್ಯಗಾಮಿ ಅದ.
ಆಕೃತಿಯನ್ನು ನೋಡಿದಾಗ ಗೊತ್ತಾಗ್ತದೆ. ಮತ್ತು ಎ ಎಲ್ ಈಸ್ ಈಕ್ವಲ್ ಟು 1/2 AC. ಎ ಎಲ್ಲು ಸಹಿತ ಸಮ್ಮುಖ ಭುಜವನ್ನು ವಿಭಾಗಿಸಿದೆ. ಎ ಸಿ ಇದೆ ಸಮ್ಮುಖ ಭುಜ, ಅದಕ್ಕೆ 1/2 AC. ಅಂದರೆ ಎ ಎಲ್ ಇದ್ರೂ ಸಹಿತ ಮಧ್ಯಗಾಮಿ ಇದೆ. 1/2 AC. ಈಗ ನೋಡಿ, ವಿಧಾನ 4 ಮತ್ತು 5ರ ಬೆಲೆಯನ್ನು ಸಮೀಕರಣ 3ರಲ್ಲಿ ತುಂಬಲಾಗಿ. 4 ಮತ್ತು 5ರ ಬೆಲೆಯನ್ನು ಸಮೀಕರಣ 3ರಲ್ಲಿ ತುಂಬಲಾಗಿ. ಸಮೀಕರಣ 3 ಇಲ್ಲಿದೆ. BL² + CM² ಇದಕ್ಕಿದ್ದಾಗ ಬರದೆ ಇಸ್ ಈಕ್ವಲ್ ಟು BA² ಹಾಗೆ ಬರದೆ, ಪ್ಲಸ್ AL ಅಂದ್ರೆ 1/2 AC, therefore 1/2 AC² ಪ್ಲಸ್ AM ಅಂದ್ರೆ 1/2 BA, therefore 1/2 BA² ಪ್ಲಸ್ AC² ಹಾಗೆ ಬರದೆ, therefore BL² + CM² is equal to BA² ಪ್ಲಸ್ AC² ವರ್ಗ ಇದೆ, ಅಂದರೆ AC² ಅಪಾನ್ ಛೇದದ ವರ್ಗ 2 ಅದ, ಛೇದ 2 ಇದೆ, 2ರ ವರ್ಗ 4. AC²/4 ಪ್ಲಸ್ BA²/4 ಇದು ವರ್ಗ ಮಾಡೋಣ, ಪ್ಲಸ್ AC². ಈ ಬಂದದ್ದಕ್ಕೆ ನಾ ಎರಡೂ ಬದಿಗೆ 4ರಿಂದ ಗುಣಿಸುತ್ತೇನೆ. 4ರಿಂದ ಗುಣಿಸಲಾಗಿ ಇದು BL² 4BL² 4CM² ಈಸ್ ಈಕ್ವಲ್ ಟು 4BA² ಪ್ಲಸ್ ಇಲ್ಲಿ ಛೇದಸ್ಥಾನದಲ್ಲಿ 4 ಅದೇ, 4 ಇರೋದ್ರಿಂದ ಇಲ್ಲಿ 4ಕ್ಕೆ ಗುಣಾಕಾರ ಮಾಡಿದಾಗ 4ಕ್ಕೆ 4 ಅಂಶ ಛೇದ, ಈ 4ಕ್ಕೆ 4 ಹೋಗುವುದು, ಅಂದರೆ ಕೇವಲ 4 AC² ಉಳಿತು, ಪ್ಲಸ್ ಕೇವಲ AC² ಉಳಿತು, ಪ್ಲಸ್ BA²/4 ಇದೆ, ಇಲ್ಲಿ 4ರಿಂದ ಗುಣಾಕಾರ ಮಾಡಿದ್ರೆ 4 ಹೋಗ್ತದೆ, ಕೇವಲ BA² ಉಳಿತು, ಪ್ಲಸ್ ಇದು AC² ಇದೆ, ಇಲ್ಲಿ 4 AC² ಆಯಿತು. ಈ ರೀತಿ ಆದ ನಂತರ 4BL² ಪ್ಲಸ್ 4CM² ಈಸ್ ಈಕ್ವಲ್ ಟು ಇಲ್ಲಿ 4BA² ಇದೆ, ಪ್ಲಸ್ ಇಲ್ಲೊಂದು BA² ಇದೆ, ಅಂದರೆ 5BA² ಪ್ಲಸ್ ಇಲ್ಲಿ AC² ಇದೆ, ಪ್ಲಸ್ ಇಲ್ಲಿ 4 AC² ಅಂದರೆ 5 AC² ಆಯಿತು. ಈ ಎರಡೂ ಕಡೆ 4 ಇದೆ, ಈ 4 ಕಾಮನ್ನವನ್ನು ಹೊರಗೆ ತೆಗೆಯಲಾಯಿತು. ಕೌಂಸಿನಲ್ಲಿ BL² ಪ್ಲಸ್ CM² ಉಳಿತು, ಈಸ್ ಈಕ್ವಲ್ ಟು ಇವೆರಡೂ ಕಡೆ 5 ಕಾಮನ್ನವಿದೆ, 5ನ್ನು ಹೊರಗೆ ತೆಗೆಯಲಾಯಿತು. BA² ಪ್ಲಸ್ AC² ಕೌಂಸಿನಲ್ಲಿ ಉಳಿಯಿತು. ಈಗ ತ್ರಿಕೋನ BACಯಲ್ಲಿ ಕೋನ BAC = 90 ಅಂಶ. BAC ಅಂದರೆ ದೊಡ್ಡ ತ್ರಿಕೋನ, ಈಗ ಚಿಕ್ಕ ತೊಗೊಂಡು ದೊಡ್ಡ ತ್ರಿಕೋನ BAC, ಈ ದೊಡ್ಡ ತ್ರಿಕೋನ ತೊಗೊಂಡಾಗ ಮತ್ತಿಲ್ಲಿ ಏನಿದೆಯಪ್ಪ ಅಂದ್ರೆ ಪಾಯ್ಥಾಗೋರಸ್ನ ಪ್ರಮೇಯ ಆಗುತ್ತದೆ, ಯಾಕಂದರೆ 90 ಅಂಶ ಇದೆ. ಆದ್ದರಿಂದ BC² ಇದು ಕರ್ಣ ಆಯಿತು, ಕರ್ಣದ ವರ್ಗ ಈಸ್ ಈಕ್ವಲ್ ಟು BA² ಪ್ಲಸ್ AC². ಈ ರೀತಿಯಾಗಿತ್ತು. ಆದ ನಂತರ ಇಲ್ಲಿ BC² ಈಸ್ ಈಕ್ವಲ್ ಟು BA² ಪ್ಲಸ್ AC² ಆಯಿತು. therefore 4 ಬ್ರೆಕೆಟ್ದಲ್ಲಿ BL² ಪ್ಲಸ್ CM² ಈಸ್ ಈಕ್ವಲ್ ಟು 5 BC². ಏಕೆಂದರೆ ಇಲ್ಲಿ ನೋಡಿ 4ಕ್ಕೆ 4 BL² ಪ್ಲಸ್ CM² ಹಾಗೆ 8ನೇ BL² ಪ್ಲಸ್ CM² ಈಸ್ ಈಕ್ವಲ್ ಟು ಮುಂದೇನಿದೆ 5 BA² ಪ್ಲಸ್ AC² ಇದೆ. ಈ BA² ಪ್ಲಸ್ AC² ಬದಲಾಗಿಯೇ ಇಲ್ಲಿ BA² ಪ್ಲಸ್ AC² ಈಸ್ ಈಕ್ವಲ್ ಟು BC² ಅದ, ಇಲ್ಲಿ BC²ವನ್ನು ಇಡುವೆನು. ಈ 5 ಏನಿದೆ ಆ 5ನ್ನು ಅದೇ ರೀತಿಯಾಗಿ ಇಲ್ಲಿ ಇಡುತ್ತೇನೆ. ಇದನ್ನೇ ಸಿದ್ಧ ಮಾಡುವುದಿದೆ. ಆದ್ದರಿಂದ ಇಲ್ಲಿ ಕೊನೆಗೆ ನಾವು 4 BL² ಪ್ಲಸ್ CM² ಈಸ್ ಈಕ್ವಲ್ ಟು 5 BC² ಎಂದು ಸಿದ್ಧವಾಯಿತು. ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡೋದು. ಮುಂದಿನ ಉದಾಹರಣೆ ನೋಡಿ. ಸಮದ್ವಿಭುಜ ತ್ರಿಕೋನದಲ್ಲಿ ಏಕರೂಪ ಭುಜಗಳ ಉದ್ದಳತೆ 13 ಸೆಂಟಿಮೀಟರ್ ಇದ್ದು ಅದರ ತಳ 10 ಸೆಂಟಿಮೀಟರ್ ಇದ್ದರೆ ಆ ತ್ರಿಕೋನದ ಮಧ್ಯಗಾಮಿ ಸಂಪಾತ ಬಿಂದುವಿನಿಂದ ತಳದ ಎದುರಿನ ಶಿರೋಬಿಂದುವಿನವರೆಗಿನ ಅಂತರ ತೆಗೆಯಿರಿ. ಅಂದಾಗ ಸಮದ್ವಿಭುಜ ತ್ರಿಕೋನ ಅಂದಾಗ ಸಮದ್ವಿಭುಜ ತ್ರಿಕೋನ ABCಯನ್ನು ತೆಗೆಯಲಾಗಿದೆ. ಸಮದ್ವಿಭುಜ ಅಂದರೆ ಎರಡು ಭುಜಗಳು ಏಕರೂಪ. ಇಲ್ಲಿ ಭುಜ AB ಮತ್ತು ಭುಜ AC ಇವೆರಡೂ ಏಕರೂಪ ತೋರಿಸಿದೆ. ಇವೆರಡರ ಅಳತೆ ಎಷ್ಟಾಯಿತು? 13 ಸೆಂಟಿಮೀಟರ್. ಯಾಕಂದರೆ ಭುಜಗಳ ಏಕರೂಪ ಭುಜಗಳ ಉದ್ದತೆ 13 ಸೆಂಟಿಮೀಟರ್. ಅದನ್ನು ಇಲ್ಲಿ ಬರೆದುಕೊಂಡೆ. ತ್ರಿಕೋನ ABC ಸಮದ್ವಿಭುಜ ತ್ರಿಕೋನವಿದೆ. therefore AB is equal to AC is equal to 13 ಸೆಂಟಿಮೀಟರ್. BC is equal to 10 ಸೆಂಟಿಮೀಟರ್. ಅದರ ತಳ 10 ಸೆಂಟಿಮೀಟರ್. ತಳ ಇಲ್ಲಿ ಏನದ BC ಅದ, BC
10 ಸೆಂಟಿಮೀಟರ್. ಇನ್ನು ಮತ್ತು ಮಧ್ಯ ತ್ರಿಕೋನದ ಮಧ್ಯಗಾಮಿ ಅಂದಕ್ಕೆ ಈ ಶಿರೋಬಿಂದುವಿನಿಂದ ಸಮ್ಮುಖ ಭುಜಕ್ಕೆ ಲಂಬವನ್ನು ತೆಗಿತೀನಿ. ಅಂದರೆ ಸಮದ್ವಿಭುಜ ತ್ರಿಕೋನದ ಲಂಬ ಅದು ಏನಿರ್ತಂದ್ರೆ ಮಧ್ಯಗಾಮಿ ಆಗಿರ್ತದೆ, ಅಂದರೆ ಸಮ್ಮುಖ ಭುಜವನ್ನು ದ್ವಿಭಾಗಿಸ್ತದೆ. ದೇರ್ಫೋರ್ AD ಲಂಬ BC ಆಯಿತು. ಯಾಕಪ್ಪ ಅಂದ್ರೆ ಸಮದ್ವಿಭುಜ ತ್ರಿಕೋನದ ಮಧ್ಯಗಾಮಿ ಸಂಪಾತ ಬಿಂದುವಿನ ಎದುರಿನ ಶಿರೋಬಿಂದುವಿಗೆ ಲಂಬ ಆಗಿರ್ತದೆ. ಎದುರಿನ ಭುಜದ ಶಿರೋಬಿಂದುವಿಗೆ ಲಂಬ ಆಗಿರ್ತದೆ. ದೇರ್ಫೋರ್ ತ್ರಿಕೋನ ABDಯಲ್ಲಿ ಕೋನ್ ADB = 90 ಅಂಶ. ತ್ರಿಕೋನ ABD ಅಂದರೆ ಇದು ಈ ಕಡೆ ಎಡಬದಿಯ ತ್ರಿಕೋನ. ಇಲ್ಲೇನೈತಿ AD ಲಂಬದ ಅಂದಕ್ರೆ ಇಲ್ಲಿ D 90 ಅಂಶ ಆಯಿತು. ದೇರ್ಫೋರ್ ಪೈಥಾಗೋರಸ್ನ ಪ್ರಕಾರ AB² + AD² + BD², ಆ ರೀತಿಯಾಗಿ ಇಲ್ಲಿ ಆಗ್ತದೆ. AB² = BD² + AD². AB ಅಂದರೆ 13, ಭುಜ 13 ಅದ, 13ದ ವರ್ಗ = BD 5ರ ವರ್ಗ ಪ್ಲಸ್ AD². BD 5 ಯಾಕಂದರೆ ಸಮ್ಮುಖ ಭುಜವನ್ನು ದ್ವಿಭಾಗಿಸಿದ ಅಂದಕ್ಕೆ ಪೂರ್ಣ 10 ಇದೆ, ಅದರ ಅರ್ಧ 5. ಈ ರೀತಿಯಾಗಿ ಆಯಿತು. ಇಲ್ಲಿ ಸಂಪಾತ ಬಿಂದು ಅದ G, ಇದು ಸಂಪಾತ ಬಿಂದು, ಇದು ಮಧ್ಯಗಾಮಿ ಪೂರ್ಣ AD ಮಧ್ಯಗಾಮಿ, ಅದರಲ್ಲಿ G ಇದು ಸಂಪಾತ ಬಿಂದು. ಇದಾದ ನಂತರ 13ರ ವರ್ಗ 169 ಮೈನಸ್ 5ರವರೆಗೆ 25, ಆ 25 ಈ ಬದಿ ತನ್ನಿ -25 ಆಯಿತು, AD² ಆಯಿತು. 169ರಲ್ಲಿ 25 ಹೋದರೆ 144 ಉಳಿತು, AD². ಎರಡೂ ಬದಿಗೆ ವರ್ಗಮೂಲ ಮಾಡಿದಾಗ AD = 12 ಸೆಂಟಿಮೀಟರ್. ಅಂದರೆ AD ಅಂದರೆ ಮಧ್ಯಗಾಮಿ ಎಷ್ಟು ಬತ್ತಪ್ಪ ಅಂದ್ರೆ 12 ಸೆಂಟಿಮೀಟರ್ ಬತ್ತು. ಇನ್ನು ಮಧ್ಯಗಾಮಿ ಸಂಪಾತ ಬಿಂದು ಅಂತ ನಾವು ಪ್ರಶ್ನೆ ಏನದ, ಮಧ್ಯಗಾಮಿ ಸಂಪಾತ ಬಿಂದುವಿನಿಂದ ತಳದ ಎದುರಿನ ಶಿರೋಬಿಂದುವಿನವರೆಗಿನ ಅಂತರ ತೆಗೆದ ಸಂಪಾತ ಬಿಂದು ಅಂದರೆ Gದಿಂದ ಇಲ್ಲಿ AGದ ಅಂತರ ತೆಗೆಯೋದು, AGದ ಅಂತರವನ್ನು ತೆಗೆಯೋದು. ಪೂರ್ಣ AD ಮಧ್ಯಗಾಮಿ, ಅದರಲ್ಲಿ G ಇದು ಸಂಪಾತ ಬಿಂದು. ಮಧ್ಯಗಾಮಿ ADಯ ಮೇಲೆ ಬಿಂದು G, ಇದು ಮಧ್ಯಗಾಮಿ ಸಂಪಾತ ಬಿಂದು ಇದೆ. ಹೌದು, ಮಧ್ಯಗಾಮಿ ಸಂಪಾತ ಬಿಂದು ಮಧ್ಯಗಾಮಿಯನ್ನು 2ಕ್ಕೆ 1 ಪ್ರಮಾಣದಲ್ಲಿ ವಿಭಜಿಸುವುದು. ಈ ಮಧ್ಯಗಾಮಿ ಸಂಪಾತ ಬಿಂದು ಮಧ್ಯಗಾಮಿಯನ್ನು ಏನು ಮಾಡ್ತಿರ್ತದೆ, 2ಕ್ಕೆ 1 ಪ್ರಮಾಣದಲ್ಲಿ ವಿಭಜಿಸುತ್ತದೆ. ಇದು 9ನೇ ತರಗತಿಯಲ್ಲಿ ಪ್ರಮೇಯ ಇದೆ. 2ಕ್ಕೆ G ಏನು ಮಾಡ್ತದೆ, ಆ ಪೂರ್ಣ ಉದ್ದ ADಯನ್ನು 2ಕ್ಕೆ 1 ಈ ಪ್ರಮಾಣದಲ್ಲಿ ವಿಭಾಗಿಸುವುದು. ದೇರ್ಫೋರ್ AG/GD = 2/1, 2ಕ್ಕೆ 1. AG/GD ಇದು 2 ಆಗ್ತದೆ, ಇದು 1 ಆಗ್ತದೆ. AG/GD = 2/1, ಈ ರೀತಿಯಾಗಿ ಆಗ್ತದೆ. ಈಗ AG+GD/GD = 2 + 1/1, ಇದು ಯೋಗ ಕ್ರಿಯೆ. 9ನೇ ತರಗತಿಯಲ್ಲಿ ಯೋಗ ಕ್ರಿಯೆ ಆಗಿದೆ. ಇಲ್ಲಿ AG ಮ್ಯಾಪ್ ಪ್ಲಸ್ GD/GD = 2 + 1/1, ಇದು ಯೋಗ ಕ್ರಿಯೆ. AG+GD ಅಂದ್ರೆ AD ಪೂರ್ಣ ಉದ್ದ ಅದ. AG+GD ಅಂದ್ರೆ AD /GD = 3/1, 2 + 1 3/1. ಯಾಕಂದರೆ AGD ಒಂದೇ ರೇಷಿಯಲ್ಲಿ ಅದ, ಅದಕ್ಕೆ AD ಆಯ್ತದು. AG+GD ಇದು AD ಆಯಿತು. ದೇರ್ಫೋರ್ 12/GD, 12 ನಾವು ADಯನ್ನು 12 ತೆಗೆದಿದ್ದೇವೆ, ಇಲ್ಲಿ AD 12 ತೆಗೆದೇವಿ. 12/GD = 3/1. ಗುಣಾಕಾರ ಮಾಡಿದಾಗ ಕತ್ತರಿ ಗುಣಾಕಾರ ಮಾಡಿದಾಗ GD × 3 = 12 × 1 ಅಂದರೆ 12. ದೇರ್ಫೋರ್ GD = 12 ಗುಂಡ್ಲೆ 3 ಈ ಕಡೆ ಬಾಗಿಲೆ 3 ಆಯಿತು /3. ದೇರ್ಫೋರ್ GD = 3 4 12, 4 cm. ಈಗ AG+GD = AD, AG+GD = AD, ಯಾಕಂದರೆ AGD ಅದ, AGD. ದೇರ್ಫೋರ್ AG+4GD, ಇದೀಗ 4 ತೆಗೆದು 4 = 12, AD 12 ನಾವು ತೆಗೆದಿದ್ದೀವಿ. ದೇರ್ಫೋರ್ AG = 12, ಇದು -4 ಆಗಿರ್ತದೆ. 12 × 4 = 8 ಸೆಂಟಿಮೀಟರ್. AG ಅಂದ್ರೆ ಏನಪ್ಪ ಅಂದ್ರೆ
ಇಲ್ಲಿಷ್ಟೇ, ಇಲ್ಲಿ ಎದಿಂದ ಜಿ. ಇದು ಏನಪ್ಪ ಅಂದರೆ ಶಿರೋಬಿಂದುವಿನಿಂದ ಸಂಪಾತ ಬಿಂದು ಇರುವ ಅಂತರ. ಸಂಪಾತ ಬಿಂದುವಿನ ತಳದ ಎದುರಿನ ಶಿರೋಬಿಂದುವಿನವರೆಗೆ ಅಂತರ ತೆಗೆರೆಂದನ. ಈ ತಳದ ಎದುರಿನ ಶಿರೋಬಿಂದು ಅಂದರೆ ಎ, ಇದು ಈ ಸಂಪಾತ ಬಿಂದು ಇಲ್ಲಿ ನಡುವಿನ ಅಂತರ ಅಂದರೆ ಎ ಜಿ ಎಷ್ಟು ಬಂತಪ್ಪ ಅಂದ್ರೆ 8 ಸೆಂಟಿಮೀಟರ್. ಅದನ್ನೇ ಇಲ್ಲಿ ಬರೀದು. ಆದ್ದರಿಂದ ತ್ರಿಕೋನದ ಮಧ್ಯಗಾಮಿ ಸಂಪಾತ ಬಿಂದುವಿನಿಂದ ತಳದ ಎದುರಿನ ಶಿರೋಬಿಂದುವಿನ ಅಂತರ 8 ಸೆಂಟಿಮೀಟರ್ ಅಂತೇಳಿ. ಇನ್ನು 10ನೇ ಉದಾಹರಣೆ ನೋಡ್ರಿ. ಪ್ರಣಾಲಿ ಮತ್ತು ಪ್ರಸಾದ್ ಇವರು ಒಂದೇ ಸ್ಥಳದಿಂದ ಪೂರ್ವ ಹಾಗೂ ಉತ್ತರ ದಿಕ್ಕಿಗೆ ಒಂದೇ ವೇಗದಿಂದ ಹೊರಟರು. 2 ಗಂಟೆಗಳ ನಂತರ ಅವರ ನಡುವಿನ ಅಂತರ 15√2 ಕಿಲೋಮೀಟರ್ ಇದ್ದರೆ ಅವರ ಪ್ರತಿ ಗಂಟೆಯ ವೇಗ ತೆಗೆಯಿರಿ. ಇಲ್ಲೇ ಮಾಡೋದು. ಪ್ರಣಾಲಿ ಮತ್ತು ಪ್ರಸಾದ್ ಇವರು ಈ ಒಂದೇ ಸ್ಥಳದಿಂದ ಪೂರ್ವ ಹಾಗೂ ಉತ್ತರ ದಿಕ್ಕಿಗೆ ಒಂದೇ ವೇಗದಿಂದ ಹೊರಟಿದ್ದಾರೆ ಎಂದು ತಿಳಿಯುವ. ಇಲ್ಲಿ ಅದು ಇದು ಇದು ಪೂರ್ವ. ನಾವು ಭಾರತ ನಕಾಶೆಯಲ್ಲಿ ಪೂರ್ವ ಈ ಕಡೆ ಬರುತ್ತೆ, ಉತ್ತರ ಮೇಲೆ ಬರುತ್ತೆ. ಇದು ಪೂರ್ವ ದಿಕ್ಕಿಗೆ ಮತ್ತು ಇದು ಉತ್ತರ ದಿಕ್ಕಿಗೆ. ಈ ರೀತಿಯಾಗಿ ಒಂದೇ ಸ್ಥಳದಿಂದ ಒಂದೇ ವೇಗದಿಂದ ಇಬ್ಬರು ಹೊಂಟಿದ್ದಾರೆ ಎಂದು ತಿಳಿಯೋಣ. ಅದನ್ನು ನೋಡಿ. ಪ್ರಣಾಲಿ ಮತ್ತು ಪ್ರಸಾದರ ವೇಗ ಸಮಾನವಿದೆ. ಅವರ ವೇಗ ತಾಸಿಗೆ ಎಕ್ಸ್ ಕಿಲೋಮೀಟರ್ ಇದೆ ಎಂದು ತಿಳಿಯೋಣ. ಅವರಿಬ್ಬರ ವೇಗ ಸಮಾನದ, ಅವರಿಬ್ಬರ ವೇಗನ ಎಕ್ಸ್ ಕಿಲೋಮೀಟರ್ ಎಂದು ತಿಳಿಯೋಣ. ಈಗ ಅಂತರ ಈಜುಗೊಂಡು ವೇಗ ಗುಂಡ್ಲೆ ವೇಳೆ. ಅಂತರ ಈಜುಗೊಂಡು ವೇಗ ಗುಂಡ್ಲೆ ವೇಳೆ. ಈ ಸೂತ್ರಕ್ಕನುಸಾರವಾಗಿ 2 ಗಂಟೆಯಲ್ಲಿ ಪ್ರಸಾದನು ಚಲಿಸಿದ ಅಂತರ, ಇಲ್ಲಿ ಪ್ರಶ್ನೆ ಒಳಗೆ 2 ಗಂಟೆಗಳ ನಂತರ ಅವರ ನಡುವಿನ ಅಂತರ 15√2 ಕಿಲೋಮೀಟರ್ ಇದ್ದರೆ 2 ಗಂಟೆಗಳ ನಂತರ ಅಂದಾಕ್ರೆ 2 ಗಂಟೆಯಲ್ಲಿ ಪ್ರಸಾದನು ಚಲಿಸಿದ ಅಂತರ 2x ಆಯಿತು. ಯಾಕೆ ಇಬ್ಬರು ಕೇವಲ ಎಕ್ಸ್ ಅಂದಿದ್ದೀವಿ, ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಅಂದೇವಿ. ನಂತರ 2 ಗಂಟೆ ಅಂದರೆ 2x ಕಿಲೋಮೀಟರ್ ಆಯಿತು. ಅದೇ ರೀತಿಯಾಗಿ ಪ್ರಣಾಲಿಯ ಚಲಿಸಿದ ಅಂತರ ಸಹಿತ 2 ಕಿಲೋಮೀಟರ್. ಅದನ್ನು ಇಲ್ಲಿ ಏನು ಮಾಡಿದ್ದೀವಿ, ಇಲ್ಲಿದ್ದರೆ ಇಬ್ಬರು ಓ ಬಿಂದುವಿನಲ್ಲಿ 2 ಕಿಲೋಮೀಟರ್ ಈ ಕಡೆ ಹೋದ ಒಬ್ಬ, ಮತ್ತೊಬ್ಬ ಪೂರ್ವ ಕಡೆ 2 ಕಿಲೋಮೀಟರ್ ಹೋದ. ಅದಕ್ಕೆ 2x ಕಿಲೋಮೀಟರ್, ಇದು 2x ಕಿಲೋಮೀಟರ್. ಈ ಲೈನವನ್ನು ಜೋಡಿಸೋದಂದರೆ ಇಲ್ಲಿ ಎ ಬಿ ಏನಾಗ್ತದೆ, ಅವರಿಬ್ಬರ ನಡುವಿನ ಅಂತರ ಆಗ್ತದೆ. 2 ಗಂಟೆ ನಂತರ ಪ್ರಸಾದನು ಎ ಸ್ಥಳದಲ್ಲಿ ಮತ್ತು ಪ್ರಣಾಲಿಯು ಬಿ ಸ್ಥಳಕ್ಕೆ ತಲುಪಿದನು. ಇಲ್ಲೇ ಇಬ್ಬರು, ಒಬ್ಬ ಎ ಸ್ಥಳಕ್ಕೆ ಹೋಗಿ ತಲುಪ್ತಾನೆ, ಮತ್ತೊಬ್ಬ ಬಿ ಸ್ಥಳಕ್ಕೆ ಹೋಗಿ ತಲುಪ್ತಾನೆ. ಈ ತಲುಪಿದ ನಂತರ ಅವರ ನಡುವಿನ ಅಂತರ ಅಂದರೆ ಇಲ್ಲಿ ಎ ಬಿದು 2 ಗಂಟೆಯಲ್ಲಿ ಅವರಿಬ್ಬರ ನಡುವಿನ ಅಂತರವಿದೆ. ಅವರಿಬ್ಬರ ನಡುವಿನ ಅಂತರ ಇದೆ. ಓ ಎ ಲಂಬ ಓ ಬಿ ಆಕೃತಿ ಮೇಲಿಂದ ಓ ಎ ಲಂಬ ಓ ಬಿ ಇಲ್ಲಿ ಏನಾಯ್ತದೆ 90 ಅಂಶ ಆಗ್ತದೆ. ಇದು ಪೂರ್ವ ದಿಕ್ಕು, ಇದು ಉತ್ತರ ದಿಕ್ಕು, ಅಂದರೆ ಇಲ್ಲಿ 90 ಅಂಶ ಆಯಿತು. ಇನ್ನು ಆದ್ದರಿಂದ ಇದು ಏನೈತಿ ಅವರ ನಿಜವಾದ ಅಂತರ. 2 ಗಂಟೆಯ ನಂತರ ಎ ಸ್ಥಳದಲ್ಲಿದ್ದಾನೆ, ಈತ ಬಿ ಸ್ಥಳದಲ್ಲಿದ್ದಾನೆ. ಈ ರೇಷೆಯನ್ನು ಜೋಡಿಸ್ತೇವೆ, ಅವರು ನಿಜವಾದ ಎಷ್ಟು ಅಂತರದಲ್ಲಿದ್ದಾರೆ ಇಬ್ಬರು ಅನ್ನೋದು ಹೇಳ್ತದೆ. ಅಂತರವನ್ನು ನಾವು ಏನು ಮಾಡ್ತೀವಿ, ಈ ರೀತಿಯಾಗಿ ತೆಗಿಯೋಂಗಿಲ್ಲ. ಅಂತರ ಎತ್ತರ ಓ ಎ ಓ ಬಿ ಇಟ್ಟು ಅಂತರ ಅಂತ ಹಿಂಗೆ ತೆಗಿಲ ಬರೋದಿಲ್ಲ. ಇನ್ನು ನೇರವಾಗಿಯೇ ಅಂತರವನ್ನು ತೆಗಿಬೇಕಾಗ್ತದೆ. ಇದು ಚಲಿಸಿದ್ದು ಅದರ ನೇರವಾದ ಅಂತರ ಇದು ಓ ಎ ಲಂಬ ಓ ಬಿ. ಈಗ ನಾವು ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಬಿ ಎ ಸ್ಕ್ವೇರ್ ಅಥವಾ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಓ ಎ ಸ್ಕ್ವೇರ್. ಓ ಎ ಈಸ್ ಈಕ್ವಲ್ ಟು 2x ಇದೆ ಕಿಲೋಮೀಟರ್, ಓ ಬಿ ಈಸ್ ಈಕ್ವಲ್ ಟು 2x ಕಿಲೋಮೀಟರ್ ಇದೆ, ಎ ಬಿ ಈಸ್ ಈಕ್ವಲ್ ಟು 15√2 ಕಿಲೋಮೀಟರ್ ಇದೆ. ಅದನ್ನು ತ್ರಿಕೋನ ಎ ಬಿ ಕಾಟ್ಕೋನ ತ್ರಿಕೋನ ಇದೆ. 15√2 ಪ್ರಶ್ನೆಯಲ್ಲಿ ಕೊಟ್ಟಾನ. ಅದರಿಂದ ಪೈಥಾಗೋರಸ್ನ ಪ್ರಮೇಯ ಅನುಸಾರ ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಆಕೃತಿಯನ್ನು ನೋಡಿದಾಗ ಇದು ಒಂದು ಭುಜ ಅದ 2x ಸ್ಕ್ವೇರ್ ಆಯಿತು, ಇದೊಂದು ಭುಜ ಅದ 2x ಸ್ಕ್ವೇರ್ ಆಯಿತು, ಇದು ಕರ್ಣ ಅದ 15√2. ಕರ್ಣ ಅಂದ್ರೆ 2 ಗಂಟೆಗಳ ನಂತರ ಅವರು ಚಲಿಸಿದ ನಿಜವಾದ ಅಂತರ 15.2 ಕಿಲೋಮೀಟರ್. ಅವರಿಬ್ಬರ ನಡುವಿನ ಅಂತರ 15√2 ವರ್ಗ ಆಯಿತು. ಈ ಕೌಂಸ್ ಹಾಕಿರ್ತೀವಿ ಅಂದರೆ 2ರ ವರ್ಗ 4, ಎಕ್ಸ್ದ ವರ್ಗ ಎಕ್ಸ್ ಸ್ಕ್ವೇರ್ 4x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್, 15ರ ವರ್ಗ 225, √2 ಇಂಟು √2 ಅಂದರೆ 2, 4x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ 8x ಸ್ಕ್ವೇರ್ ಈಸ್ ಈಕ್ವಲ್ ಟು 225 ಇಂಟು 2 450. therefore x ಸ್ಕ್ವೇರ್ ಈಸ್ ಈಕ್ವಲ್ ಟು 450 ಅಪಾನ್ 8. ಇದು ಭಾಗಿಲೆ ಆಯಿತು.
ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 225/4 ಎರಡರಲ್ಲಿ ಹಾಕೋಣ 225/4 ಆಯಿತು. ನಂತರ ಇದಕ್ಕೆ ಮತ್ತೆ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 15/2 ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬದಿಗೆ ವರ್ಗಮೂಲ ಮಾಡಲಾಗಿ ಈ 15/2 ಹೆಂಗಾಯ್ತಪ್ಪ ಅಂದ್ರೆ ಇದು ಎಕ್ಸ್ ಸ್ಕ್ವೇರ್ ಇದ್ದು ಎಕ್ಸ್ ಆಯಿತು. ಹೌದು, ವರ್ಗಮೂಲ ಮಾಡೋಣ. 725 ವರ್ಗಮೂಲ 15, 4 ವರ್ಗಮೂಲ 2 ಅಂದರೆ ಎರಡು ಬದಿಗೆ ವರ್ಗಮೂಲ ಮಾಡಲಾಗಿ ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 7.5. 15/2 ನಾವು ಭಾಗಾಕಾರ ಮಾಡಿದಾಗ 7.5 ಬರುವುದು. ಆದ್ದರಿಂದ ಎಕ್ಸ್ ಅಂದ್ರೆ ಇಬ್ಬರ ವೇಗ ಅಷ್ಟೇ ಇದೆ ಅಂದೀವಿ. ಆದ್ದರಿಂದ ಪ್ರಣಾಳಿ ಮತ್ತು ಪ್ರಸಾದದ ವೇಗ ಗಂಟೆಗೆ 7.5 ಕಿಲೋಮೀಟರ್ ಇದೆ ಅಂತೇಳಿ ಈ ರೀತಿಯಾಗಿ ನಾವು ಇದನ್ನು ಬಿಡಿಸಬೇಕು. ಸಂಕೀರ್ಣ ಪ್ರಶ್ನೆ ಸಂಗ್ರಹದ ಉಳಿದ ಉದಾಹರಣೆಗಳನ್ನು ಬಿಡಿಸಿ ತೋರಿಸ್ರಿ.